ರಾಜಣ್ಣ ಅವರು ದೂರು ಕೊಡ್ತೀನಿ ಅಂತ ಹೇಳಿದ್ರು ಕೂಡ 7-8 ದಿನ ತನಕ ಕಾದು ಮೇಡಮ್ ಹಿಂದೆ ಕೊಟ್ಟಿದ್ದಾರೆ. ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ? ರಾಜನ್ ಅವ್ರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಬಗ್ಗೆ ಬಂದಿಲ್ಲ, ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ದಾರೆ, ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು. ನಾನು ಈ ತರ ಬಂದಿದ್ರು ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು, ಜೊತೆಗೆ ನನ್ನ ಹತ್ರ ವಿಡಿಯೋನು ಕೂಡ ಇದೆ ಅಂತ ಹೇಳಿದ್ರು. ಮೊನ್ನೆ ದೂರು ಕೊಡುವಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಡುವಂತ ಸಂದರ್ಭದಲ್ಲಿ ನನ್ನ ಹತ್ರ ಆ ತರದ್ದು ಯಾವ ವಿಡಿಯೋ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಸದನದಲ್ಲಿ ಹೇಳಿದ್ದೊಂದು, ಅವರು ದೂರು ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ದೊಂದು. ನೋಡೋಣ, ಹೇಳಿದ್ರ ಮಧ್ಯಪ್ರವೇಶ ಮಾಡಿದ್ಮೇಲೆ ಈ ರೀತಿ ಗೊತ್ತಿಲ್ಲ, ನನ್ನ ಕಡೆ ದಾಖಲಿದೆ ಅಂತ ಆದ್ರೂ ನಾನು ಹೇಳಿದ್ರು ಅವರು. ಸೊ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದೇನಿದೆ ನಾವು ಬೆಟ್ಟ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಯಾಕಂದ್ರೆ ಸರ್ ಅವ್ರು ದೂರು ಕೊಡ್ಲೇ ಇಲ್ಲ, ಮಗನ ಹತ್ರ ಆ ಕಡೆ ನೋಡೋದ ಸ್ವಲ್ಪ. ಆದ್ರೆ ಅವರು ಹನಿ ಟ್ರಾಪ್ ವಿಚಾರ ದೂರು ಕೊಟ್ಟಿಲ್ಲ ಸರ್. ಸುಪಾರಿ ಅಲ್ಲಲ್ಲ, ಅದು ಇನ್ನು ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರೆ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. 70 ಲಕ್ಷಕ್ಕೆ ಸುಪಾರಿ ಆಗಿತ್ತು, 5 ಲಕ್ಷ ಅಡ್ವಾನ್ಸ್ ಆಗಿತ್ತು, 20 ಜನ ಇದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು DJ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ಅವ್ರು ತನಿಖೆ ಮಾಡ್ತಾರೆ, ಅದನ್ನ ನೋಡೋಣ. ಅದೇನ ತನಿಖೆಯಿಂದ ಹೊರಗೆ ಬರ್ತಕ್ಕ ನೋಡೋಣ. ಇಲ್ಲ, ಅದಕ್ಕೆ 2 ಕೇಸ್ ಬೇರೆ, ಕೇಸೇ ಬೇರೆ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜನ್ ಅವ್ರ ಕೇಸ್ ಬೇರೆ. ಹನಿ ಟ್ರ್ಯಾಪಲ್ಲಿ ಒಂದು ಯಾರು ಇದರ ಹಿಂದಿದ್ದಾರೆ ಅನ್ನೋದು ತನಿಖೆಯಿಂದ ಆದ್ರೂ ಗೊತ್ತಾಗ್ಬೇಕಿತ್ತಲ್ಲ ಸರ್. ಅವ್ರು ದೂರನ್ನೇ ಕೊಡ್ಲಿಲ್ಲ ಅಂದ್ರೆ ಹೀಗೆ ಅದು ಅಂತ್ಯ ಆಗಿ ಹೋಗಲ್ವಾ? ನನಗೂ ಸಿಕ್ಕಿಲ್ಲ, ಇವತ್ತು ಸಿಕ್ಕಾಗ ನೋಡ್ತೀನಿ ಏನು ಅವ್ರದ್ದು ಕೊಡ್ತಾರಾ ಇಲ್ಲ. ಅದಕ್ಕೆ ಮತ್ತೆ ಇತ್ತೀಸರಿ ಹಾಡಿ ಕ್ಲೋಸ್ ಮಾಡೋದು ಬೆಟರ್. ಅದು ಮತ್ತೆ ದಿವಸ ಹನಿ ಟ್ರ್ಯಾಪ್ ಅನ್ನೋ ಬದಲು ಇಲ್ಲ, ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಹಾಡಿ. ಇನ್ನೊಂದು ಚರ್ಚೆ ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅವರು ಹನಿ ಟ್ರ್ಯಾಪಿನ ಸಂಕಷ್ಟದಿಂದ ಅವ್ರನ್ನ ಪಾರು ಮಾಡಿದ್ದು ಒಬ್ರು ಪ್ರಭಾವಿ ಸಚಿವರು ಮಧ್ಯಸ್ಥಿಕೆ ವಹಿಸಿ ಪಾರು ಮಾಡಿದ್ರು ಅಂತ. ಹೌದಾ ಸರ್? ಯಾರು ಸರ್? ಅದೇನು ನನಗೆ ಗೊತ್ತಿಲ್ಲ, ಯಾರು ಅವ್ರಿಗೆ ಪಾರು ಯಾರು ಮಾಡಿದ್ರು, ಯಾರಿಲ್ಲ. ಹೆಲ್ಪ್ ಅಂದ್ರೆ ಕಷ್ಟದಿಂದ ಪಾರು ಮಾಡಕ್ಕೆ ಒಬ್ರು ಹೆಲ್ಪ್ ಮಾಡಿದ್ರು ಸಚಿವರು, ಮಧ್ಯಸ್ಥಿಕೆ ವಹಿಸಿದ್ರು. ರಾಜಣ್ಣ ಅವರು ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡಿದ್ರು ಸರ್. ಈಗ CID ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ. ಅದಕ್ಕೆ ನಮ್ಮ 2 ಒಂದೇ ಅಲ್ಲ, ಪ್ರಶ್ನೆ 2 ಒಂದೇ.